ಸಮಸ್ತ ಚಂದನ ವಾಹಿನಿಯ ವೀಕ್ಷಕರಿಗೆ ಸಿನಿ ಕ್ವಿಜ್ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಶ್ವೇತಾ. ವೀಕ್ಷಕರೇ, ಸಿನಿ ಕ್ವಿಜ್ ಸಿನಿ ಜಗತ್ತಿಗೆ ಸಂಬಂಧಿಸಿದ ರಸಪ್ರಶ್ನೆ ಕಾರ್ಯಕ್ರಮ. ಇಲ್ಲಿ ಆಟ ಆಡೋದು ತುಂಬಾನೇ ಸುಲಭ. ಇನ್ನು ಮನೇಲಿ ಕೂತ್ ನೋಡ್ತಾ ಇರುವಂತಹ ನಿಮಗೆ ಸಿಕ್ಕಾಪಟ್ಟೆ ಮಜಾ ಕೊಡುತ್ತೆ ಅಂತ ಹೇಳ್ತಾ ಇಂತಡ ಮಾಡೋದು ಬೇಡ, ಆಟನ ಶುರು ಮಾಡೋಣ. ಮೊದಲಿಗೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇರುವಂತಹ ನಿಮ್ಮೆಲ್ಲರಿಗೂ ಸಿನಿ ಕ್ವಿಜ್ಗೆ ಪ್ರೀತಿಯ ಸ್ವಾಗತ. ಓಕೆ, ಕಾರ್ಯಕ್ರಮ ಶುರು ಮಾಡೋಣ. ಆದರೆ ಅದಕ್ಕೂ ಮುಂಚೆ ನಮಗೆ ಮತ್ತು ನಮ್ಮ ವೀಕ್ಷಕರಿಗೆ ನೀವೆಲ್ಲಿಂದ ಬಂದಿದ್ದೀರಾ, ಏನು ಮಾಡ್ತಾ ಇದ್ದೀರಾ, ನಿಮ್ಮ ಕುಟುಂಬದ ಪರಿಚಯ ಜೊತೆಗೆ ನಿಮ್ಮ ಕುಟುಂಬಕ್ಕೆ ಇಟ್ಟಿರುವಂಥ ಹೆಸರಿನ ಪರಿಚಯ ಇದೆಲ್ಲವನ್ನ ಮಾಡಿಕೊಡಿ. ಮೇಡಮ್, ನಿಮ್ಮಿಂದ ಶುರು ಮಾಡಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಶೈಲಜಾ ರಮೇಶ್ ಅಂತ. ನಾವು ಬೆಂಗಳೂರು ರಾಮಮೂರ್ತಿ ನಗರಿಂದ ಬಂದಿದ್ದೀವಿ. ಅಪ್ಪು ಕುಟುಂಬದಿಂದ ಬಂದಿದ್ದೀವಿ. ಓಕೆ, ಇವ್ರು ನಮ್ಮ ಹಸ್ಬೆಂಡ್ ರಮೇಶ್, ಅವಳು ನನ್ನ ಮಗಳು ಐಶ್ವರ್ಯ, ಇವಳು ನಮ್ಮ ಅತ್ತಿಗೆ ಮಗಳು ಅನುರಾಧ. ಓಕೆ, ಆಲ್ ದಿ ಬೆಸ್ಟ್. ಚೆನ್ನಾಗಿ ಥ್ಯಾಂಕ್ ಯು. ಇನ್ನು ಎರಡನೇ ಕುಟುಂಬ, ನಿಮ್ಮ ಪರಿಚಯ ಮಾಡಿಕೊಡಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸತೀಶ್ ಕುಮಾರ್ ಅಂತ. ಸೊ ನಾನು ಬೆಂಗಳೂರಿನ ಉಳ್ಳಾಳಿಂದ ಬಂದಿದ್ದೀನಿ. ಸೊ ನಮ್ಮ ಕುಟುಂಬದ ಹೆಸರು ಮಲ್ಲಿಕಾರ್ಜುನ ಕುಟುಂಬ ಅಂತ. ಸೊ ಇವರು ನಮ್ಮ ತಾಯಿ ಮಂಗಳ ಅಂತ, ಅವನು ನನ್ನ ಮಗ ಶ್ರೇಯಸ್ ಅಂತ, ಆಕೆ ನಮ್ಮ ತಂಗಿ ದಿವ್ಯಾ ಅಂತ, ಅವರು ನಮ್ಮ ಮನೆಯವರು ರೇಖಾ ಅಂತ. ಆಲ್ ದಿ ಬೆಸ್ಟ್. ಚೆನ್ನಾಗಿ ಆಟ ಆಡಿ. ಓಕೆ, ಥ್ಯಾಂಕ್ ಯು. ಹಾಗೇನು ಮೂರನೇ ಕುಟುಂಬ ರಾಜ್ ಕುಟುಂಬ. ಹೆಸರಲ್ಲೇ ಒಂದು ಪವರ್ ಇದೆ. ನಿಮ್ಮ ಪರಿಚಯ ಮಾಡಿಕೊಡಿ. ನಾನು ಶ್ರೀಕಂಠೇಶ್ವರ ಅಂತ, ರಿಟೈರ್ಡ್ ಡೆಪ್ಯೂಟಿ ಜನರಲ್ ಮ್ಯಾನೇಜರ್ ಸೆಂಟ್ರಲ್ ಗೌರ್ಮೆಂಟ್. ನಾವು ಬಸವನಗುಡಿಯಿಂದ ಬಂದಿದ್ದೇವೆ. ನಮ್ಮ ವೈಫ್ ಬಿ ಕೆ ಮೀರಾ, ಅವರು ಕೂಡ ಕೆಲಸ ಮಾಡ್ತಾರೆ. ನಮ್ಮ ಬ್ರದರಿಂದ ಅವರು ಸತೀಶ್ ಅಂತ. ನಮ್ಮ ಕಲೀಗು IT ಸೆಕ್ಟರ್ ಅಂದರೆ ಮುರಳಿ ಅಂತ. ಓಕೆ ಸರ್, ರಾಜ್ ಕುಟುಂಬ ಅಂತ ಹೆಸರಿಕೊಂಡಿರೋ ಕಾರಣ ಸಿನಿ ಜಗತ್ತು ಸ್ಟಾರ್ಟ್ ಆಗೋದೇ ಡಾಕ್ಟರ್ ರಾಜ್ಕುಮಾರಿಂದ, ಫೌಂಡರ್. ಅದರಿಂದ ನಾವು ಅವ್ರಿಗೆ ಮೊದಲನೇ ಒಂದು ಗ್ರ್ಯಾಟಿಟ್ಯೂಡನ್ನು ಕೊಡಬೇಕು. ಓಕೆ ಸರ್, ತುಂಬ ಖುಷಿ ಆಯಿತು ಕೇಳಿ. ಬಂದಿದ್ದಕ್ಕೆ ತುಂಬ ಖುಷಿ ಆಗ್ತಾ ಇದೆ ಈ ಒಂದು ಸಿನಿ ಕ್ವಿಝಲ್ಲಿ ಭಾಗವಹಿಸ್ತಾ ಇರೋದಕ್ಕೆ. ಸೊ ಆಲ್ ದಿ ಬೆಸ್ಟ್ ನಿಮಗೆ. ಚೆನ್ನಾಗಿ ಆಟ ಆಡಿ. ಮುಂದಿನ ಕುಟುಂಬ ಪಂಚತಾರಾ ಕುಟುಂಬ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಸಪ್ನಾ ಅಂತ. ನಾನು ಮೂಲತಃ ಹಾಸನ ಜಿಲ್ಲೆ ಸಕಲೇಶಪುರ ತಾಲೂಕವರು. ಇಲ್ಲೇ ಬೆಂಗಳೂರಲ್ಲಿ ವರ್ಕ್ ಮಾಡ್ಕೊಂಡಿದ್ದೀವಿ. ಇವ್ರು ನಮ್ಮ ಅತ್ತಿಗೆ ನವ್ಯಶ್ರೀ ಅಂತ ಅಂದ್ಬಿಟ್ಟು, ಇವರು ಬೆಂಗಳೂರಲ್ಲೇ ಕೆಲಸ ಮಾಡ್ಕೊಂಡಿದ್ದಾರೆ. ಅವ್ರು ನಮ್ಮ ಅಕ್ಕ ಭಾನುಮತಿ, ಅವರು ಗೃಹಿಣಿ. ಅವರು ನಮ್ಮಪ್ಪ ಸಂಗಮೇಶ್ ಅಂತ ಅಂದ್ಬಿಟ್ಟು, ಅವರು ಹಾಸನದ ಮಲೆನಾಡು ಕಾಲೇಜ್ ತಾಂತ್ರಿಕ ಮಹಾವಿದ್ಯಾಲಯದಲ್ಲಿ ವರ್ಕ್ ಮಾಡ್ತಿದ್ರು. ಇವಾಗ ನಿವೃತ್ತರಾಗಿದ್ದಾರೆ. ನಮ್ಮ ಕುಟುಂಬದ ಹೆಸರು ಪಂಚತಾರಾ ಕುಟುಂಬ. ನಮ್ಮ ಫ್ಯಾಮಿಲಿಲಿ ಎಲ್ಲರೂ 5 ಜನ ಗಂಡ್ಮಕ್ಳು, 5 ಜನ ಹೆಣ್ಮಕ್ಳು, ಆ ಥರ. ಸೊ ಮೊದಲಿಂದನೂ ನಮ್ಮ ಕುಟುಂಬನ ಪಂಚತಾರಾ ಕುಟುಂಬ ಅಂತಲೇ ಕರ್ಕೊಂಡಿದ್ದೀವಿ. ಸೊ ಅದೇ ಇಲ್ಲೂ ಕೂಡ ಮುಂದುವರಿಲಿ ಅಂತ. ಹೌದು, ಓಕೆ, ಆಲ್ ದಿ ಬೆಸ್ಟ್. ಚೆನ್ನಾಗಿ. ಥ್ಯಾಂಕ್ ಯು. ಎಲ್ಲ ಕುಟುಂಬದವರು ಕೂಡ ಅವರ ಪರಿಚಯ ಮಾಡಿಕೊಟ್ಟಿದ್ದಾರೆ. ಈಗ ಮೊದಲನೇ ಸುತ್ತಿಗೂ ಕೂಡ ರೆಡಿ ಇದ್ದಾರೆ. ಹಾಗಿದ್ರೆ ಮೊದಲನೇ ಸುತ್ತು ಅದಲ್ ಬದಲ್. ಅಪ್ಪು ಕುಟುಂಬಕ್ಕೆ ಅದಲ್ ಬದಲ್ ಸುತ್ತಿನ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ನೇ ನು ಮಾ ಹೇ ದ ಬಿ ತುಂ ಸಿನಿಮಾದ ಹೆಸರು. ಮನೆ ತುಂಬಿದ ಹೆಣ್ಣು. ಮನೆ ತುಂಬಿದ ಹೆಣ್ಣು. ಮನೆ ತುಂಬಿದ ಹೆಣ್ಣು ಅಂತೇಳಿ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಸರಿನಾ? ನೋಡೋಣ. ಸರಿಯಾಗಿದೆ. ಅದಲ್ ಬದಲ್ ಸುತ್ತಿನ ಎರಡನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ನೋಡೋಣ. ವೇ ಇ ಶ ಡ ನೋ ಬೆ ಆ ಡ ಮ ಯ ಹಾಡಿನ ಸಾಲಿ. ಈ ವೇಷ ನೋಡಬೇಡ ಅಮ್ಮಯ್ಯ. ಈ ವೇಷ ನೋಡಬೇಡ ಅಮ್ಮಯ್ಯ. ಈ ವೇಷ ನೋಡಬೇಡ ಅಮ್ಮಯ್ಯ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ? ನೋಡೋಣ. ಸರಿಯಾಗಿದೆ. ಅಪ್ಪು ಕುಟುಂಬಕ್ಕೆ ಅದಲ್ ಬದಲ್ ಸುತ್ತಿನ ಮೂರನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ನೋಡೋಣ. ನ ಲಿ ಕಿ ಲ ರ ವ್ಯಕ್ತಿಯ ಹೆಸರು. ಕಿರಣ್. ಲೀಲಾ ಕಿರಣ್. ಫೈನಲ್ ಉತ್ತರನ? ಲೀಲಾ ಕಿರಣ್. ಲೀಲಾ ಕಿರಣ್ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ ಅಥವಾ ತಪ್ಪ? ನೋಡೋಣ. ಸೊ 3 ಪ್ರಶ್ನೆಗೆ 3 ಸರಿಯಾದ ಉತ್ತರ ಕೊಟ್ಟು 60 ಅಂಕಗಳನ್ನ ಈ ಒಂದು ರೌಂಡ್ ಇಂದ ನಿಮ್ ಕುಟುಂಬ ಗಳಿಸ್ಕೊಳ್ತಾ ಇದೆ. ಕಂಗ್ರಾಟ್ಸ್. ಇನ್ನು ಎರಡನೇ ಕುಟುಂಬ ಮಲ್ಲಿಕಾರ್ಜುನ್ ಕುಟುಂಬ. ರೆಡಿ ಇದ್ದೀರಾ? ಮಲ್ಲಿಕಾರ್ಜುನ್ ಕುಟುಂಬಕ್ಕೆ ಅದಲ್ ಬದಲ್ ಸುತ್ತಿನ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ನೋಡೋಣ. ಬಂ ಮ ಶಿ ಲ ನೆ ಹ ಮ ಗೆ ದ ಸಿನಿಮಾದ ಹೆಸರು.
ಮನೆಗೆ ಬಂದ ಮಹಾಲಕ್ಷ್ಮಿ. ಮನೆಗೆ ಬಂದ ಮಹಾಲಕ್ಷ್ಮಿ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ? ನೋಡೋಣ. ಮಲ್ಲಿಕಾರ್ಜುನ ಕುಟುಂಬಕ್ಕೆ ಅದಲ್ ಬದಲ್ ಸುತ್ತಿನ ಎರಡನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಬಬ್ ಮ ತ ದಂ ತ ಯ ಮ ಳೆ ನ ಹಾಡಿನ ಸಾಲಿದೆ. ಮಾಯದಂತ ಮಳೆ ಬಂತಣ್ಣ. ಮಾಯದಂತ ಮಳೆ ಬಂತಣ್ಣ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ? ನೋಡೋಣ. ಇದೇ ಖುಷಿಯಲ್ಲಿ ಮೂರನೇ ಪ್ರಶ್ನೆ ನೋಡುವ. ಖಂಡಿತ. ಅದಲ್ ಬದಲ್ ಸುತ್ತಿನ ಮೂರನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಕೆ ಮ ಸ್ತ್ರೀ ರ ತ ಸಿ ಆ ರ ಶ ವ್ಯಕ್ತಿಯ ಹೆಸರು. ಅವರ ಇನಿಷಿಯಲ್ ಆಗಿರ್ಬೋದು ಅಥವಾ ಊರ ಹೆಸರಾಗಿರ್ಬೋದು, ಯಾವ್ದು ಬೇಕಾದ್ರೂ ಇರ್ಬೋದು. ಸೀತಾರಾಮ ಶಾಸ್ತ್ರಿ ನೋಡಿ. ಕೆ ಆರ್ ಸೀತಾರಾಮ ಶಾಸ್ತ್ರಿ. ಕೆ ಆರ್ ಸೀತಾರಾಮ ಶಾಸ್ತ್ರಿ. ಕೆ ಆರ್ ಸೀತಾರಾಮ ಶಾಸ್ತ್ರಿ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ? ನೋಡೋಣ. ಮೂರು ಪ್ರಶ್ನೆಗೆ ಎಷ್ಟು ಸರಿಯಾದ ಉತ್ತರ ಕೊಟ್ರಿ? 3 ಸರಿಯಾದ ಉತ್ತರ ಕೊಟ್ಟು 60 ಅಂಕಗಳನ್ನ ನಿಮ್ಮ ಕುಟುಂಬ ಈ ಒಂದು ರೌಂಡ್ ಇಂದ ಗಳಿಸ್ತಾ ಇದೆ. ಇನ್ನು ರಾಜ್ ಕುಟುಂಬಕ್ಕೆ ಅದಲ್ ಬದಲ್ ಸುತ್ತಿನ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ನೋಡೋಣ. ವಿ ದ ರ ಗ ತ್ರ ನ ರ ಯ ಜ ವಿ ಪು ವಿಜಯನಗರದ ವೀರಪುತ್ರ. ವಿಜಯನಗರದ ವೀರಪುತ್ರ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ? ನೋಡೋಣ. ಅದಲ್ ಬದಲ್ ಸುತ್ತಿನ ಎರಡನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ನ ಳಿ ಬ ಯ ದೆಂ ಬ ಗಿ ಕ ಳ ಬೆ ಹಾಡಿನ ಸಾಲಿದೆ. ಬೆಳದಿಂಗ್ ಸಮಯ ಮುಗಿತಾ ಇದೆ. ನಿಮ್ಮ ಸಮಯ ಮುಗಿದಿದೆ. ಮೊದಲನೇ ಸುಳಿವು ಅವಳ ಹೆಜ್ಜೆ ಸಿನಿಮಾದ ಗೀತೆ. ಬಂದೆಯ ಬಾಳಿನ ಬೆಳಕಾಗಿ. ಬಂದೆಯ ಬಾಳಿನ ಬೆಳಕಾಗಿ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ? ನೋಡೋಣ. ಸರಿಯಾಗಿ. ಇನ್ನು ರಾಜ್ ಕುಟುಂಬಕ್ಕೆ ಅದಲ್ ಬದಲ್ ಸುತ್ತಿನ ಮೂರನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ನ ಮ ರ ಟ ಕ ವೆಂ ಯ ತಿ ಪ ನ ಗ ರ ಅ ವ್ಯಕ್ತಿಯ ಹೆಸರು. ಅವರ ಇನಿಷಿಯಲ್ ಆಗಿರ್ಬೋದು, ಊರ ಹೆಸರಾಗಿರ್ಬೋದು, ಯಾವ್ದು ಬೇಕಾದ್ರೂ ಇರುತ್ತೆ. ವೆಂಕಟರಮಣ ಗಣಪತಿ ಅಯ್ಯಂಗಾರ್. ವೆಂಕಟರಮಣ ಗಣಪತಿ ಅಯ್ಯಂಗಾರ್ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ? ನೋಡೋಣ. ಗಣಪತಿ ವೆಂಕಟರಮಣ ಅಯ್ಯರ್, ಜಿ ವಿ ಅಯ್ಯರ್. ಅದರಲ್ಲಿ ಬದಲಾಯಿತು ಉತ್ತರ ಕೂಡ. 3 ಪ್ರಶ್ನೆಯಲ್ಲಿ 2ಕ್ಕೆ ಸರಿಯಾದ ಉತ್ತರ ಕೊಟ್ಟಿದ್ರೆ, ಅದರಲ್ಲೂ ಕೂಡ ಒಂದು ಕ್ಲೂ ತಗೊಂಡು ಹೇಳಿರೋದ್ರಿಂದ ನಿಮಗೆ 35 ಅಂಕ ಸಿಗ್ತಾ ಇದೆ. ಸರಿನಾ? ಕಂಗ್ರಾಟ್ಸ್. ಪಂಚತಾರಾ ಕುಟುಂಬ 4 ಕುಟುಂಬಗಳ ಆಟ ನೋಡಿದ್ರೆ ಈಗ ನಿಮ್ಮ ಆಟ. ಪಂಚತಾರಾ ಕುಟುಂಬಕ್ಕೆ ಅದಲ್ ಬದಲ್ ಸುತ್ತಿನ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಎ ನೆ ಕ ದ ಬ ಟು ನು ಕು ರು ಕ ಸಿನಿಮಾದ ಹೆಸರು. ಕರುಣೆಯೇ ಕುಟುಂಬದ ಕಣ್ಣು. ಕರುಣೆಯೇ ಕುಟುಂಬದ ಕಣ್ಣು ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ ಅಥವಾ ತಪ್ಪ? ನೋಡೋಣ. ಸರಿಯಾಗಿದೆ. ಪಂಚತಾರಾ ಕುಟುಂಬಕ್ಕೆ ಅದಲ್ ಬದಲ್ ಸುತ್ತಿನ ಎರಡನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಕೆ ರೇ ಯ ಗೆ ನಿ ಹೆ ದ ಅಂ ಸಿ ಹಾಡಿನ ಸಾಲಿದೆ. ಹೆಣ್ಣಿಗೆ ಸೀರೆ ಯಾಕೆ ಅಂದ. ಹೆಣ್ಣಿಗೆ ಸೀರೆ ಯಾಕೆ ಅಂದ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ? ಸರಿಯಾಗಿದೆ. ನೀವು ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ. ಇನ್ನು ಅದಲ್ ಬದಲ್ ಸುತ್ತಿನ ಮೂರನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಕ ಕು ಲ ಮ ನ ರ ವ್ಯಕ್ತಿಯ ಹೆಸರು. ಕಲ್ಯಾಣ್ ಕುಮಾರ್.
ಫೈನಲ್ ಉತ್ತರನಾ? ಕಲ್ಯಾಣ. ಕಲ್ಯಾಣ್ ಕುಮಾರ್ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ? ನೋಡೋಣ. ಸೊ 3 ಪ್ರಶ್ನೆಗೆ 3 ಸರಿಯಾದ ಉತ್ತರ ಕೊಟ್ಟು 60 ಅಂಕಗಳನ್ನ ಈ ಒಂದು ರೌಂಡ್ ಇಂದ ನಿಮ್ ಕುಟುಂಬ ಗಳಿಸ್ಕೊಂಡಿದೆ. Thank you. Congrats. ಹಾಗಿದ್ರೆ ಎರಡನೇ ಸತಿ ಹೋಗೋಣವಾ ಇದೇ ಖುಷಿಯಲ್ಲಿ ಇದೇ ಜೋಶಲ್ಲಿ? ಖಂಡಿತ. ಅದಕ್ಕೂ ಮುಂಚೆ ಯಾರಾದ್ರೂ ಹಾಡು ಹೇಳ್ತೀರಾ ಅಥವಾ ಡೈಲಾಗ್ಸ್ ಹಾಡು ಹೇಳ್ತೀನಿ. ಹೇಳಿ ಸರ್. ಜಟಕ ಸಾಬಿ ಕರೀಮ ಸಾಬಿ ಕಟಿಕೆಯಂತ ಕುದುರೆ ಕಟ್ಟಿ ಬಾಡಿಗೆ ಗಾಡಿಯ ಹೊಡೆಯುತ್ತಲಿದ್ದ ಎಂದೂ ಬಾರದ ನಾರಾಯಣ ಭಟ್ಟ ಅಂದೇ ಬಂದನು ಬೆಂಗಳೂರಿಗೆ. ಎಂದೂ ಬಾರದ ನಾರಾಯಣ ಭಟ್ಟ ಅಂದೇ ಬಂದನು ಬೆಂಗಳೂರಿಗೆ. ಆ ಭಟ್ಟನ ಹೊಟ್ಟೆ ಮಾತ್ರ 50 ಕುಂಬಳಕಾಯಿ ಗಾತ್ರ. ಜಟಕ Okay, sir. ಸಾಬಿ. ಚೆನ್ನಾಗಿದೆ. ಸೊ ಇದೇ ಖುಷಿಯಲ್ಲಿ ಎರಡನೇ ಸುತ್ತಿಗೆ ಎಲ್ಲರೂ ಕೂಡ ರೆಡಿ ಅಂತ ಇದ್ದಾರೆ. ಎರಡನೇ ಸುತ್ತು ನಕ್ಷತ್ರ. ಮೊದಲನೇ ಕುಟುಂಬ ನಿಮಗೆ ಆಕ್ಟರ್, ಆಕ್ಟ್ರೆಸ್, ಕಾಮಿಡಿಯನ್, ಪೋಷಕ ನಟರು ಯಾರು ಬರ್ತಾರೆ ನೋಡೋಣ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್. ಅಪ್ಪು ಕುಟುಂಬಕ್ಕೆ ದರ್ಶನ್ ಅವರ ಕುರಿತಾದ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ನೋಡೋಣ. ದರ್ಶನ್ ಮೊದಲ ಬಾರಿಗೆ ಬಣ್ಣ ಹಚ್ಚಿದ್ದು ಎಲ್ಲಿ? ಮೊದಲನೇ ಆಪ್ಷನ್ ಧಾರಾವಾಹಿ, ಎರಡನೇ ಆಪ್ಷನ್ ಸಿನಿಮಾ. ಧಾರಾವಾಹಿ. ಆಪ್ಷನ್ ಎ. ಆಪ್ಷನ್ ಎ ಧಾರಾವಾಹಿ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ? ನೋಡೋಣ. ತಪ್ಪು. ಸಿನಿಮಾ ಸರಿಯಾದ ಉತ್ತರ. ಎಸ್ ನಾರಾಯಣ್ ನಿರ್ದೇಶನದ ಮಹಾಭಾರತ ಸಿನಿಮಾದಲ್ಲಿ ಮೊದಲ ಬಾರಿಗೆ ದರ್ಶನ್ ನಟಿಸಿದ್ರು. ಓಕೆ. ದರ್ಶನ್ ಅವರ ಕುರಿತಾದ ಎರಡನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ದರ್ಶನ್ ನಾಯಕನಾಗುವ ಮುನ್ನ ಎಷ್ಟು ಸಿನಿಮಾಗಳಲ್ಲಿ ಅಭಿನಯಿಸಿದ್ದಾರೆ? ಮೊದಲನೇ ಆಪ್ಷನ್ 5, ಎರಡನೇ ಆಪ್ಷನ್ 6. 5. ಆಪ್ಷನ್ ಎ 5. ಫೈನಲ್ ಉತ್ತರನಾ? ಆಪ್ಷನ್ ಎ 5 ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ ತಪ್ಪ ನೋಡೋಣ. ತಪ್ಪು. ಆಪ್ಷನ್ ಬಿ 6 ಸರಿಯಾದ ಉತ್ತರ. ಮೆಜೆಸ್ಟಿಕ್ ಸಿನಿಮಾಗೂ ಮುನ್ನ 6 ಸಿನಿಮಾಗಳಲ್ಲಿ ನಟಿಸಿದ್ದಾರೆ ದರ್ಶನ್. ದರ್ಶನ್ ಅವರ ಕುರಿತಾದ ಮೂರನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಮೊನಾಲಿಸಾ ಸಿನಿಮಾದ ಯಾವ ಹಾಡಿನಲ್ಲಿ ದರ್ಶನ್ ಕಾಣಿಸಿಕೊಂಡಿದ್ದಾರೆ? ಆಪ್ಷನ್ ಎ ಕಾರ್ ಹುಡುಗ, ಆಪ್ಷನ್ ಬಿ ಚೋರಿ ಚೋರಿ, ಆಪ್ಷನ್ ಬಿ ಚೋರಿ ಚೋರಿ, ಆಪ್ಷನ್ ಬಿ ಚೋರಿ ಚೋರಿ ಅಂತೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ? ನೋಡೋಣ. ಸರಿ. ಶಂಕರ್ ಮಹಾದೇವನ್ ಮತ್ತು ಕಲ್ಪನಾ ಈ ಹಾಡನ್ನು ಹಾಡಿದ್ದಾರೆ. ಸರಿನಾ? ಸೊ ಈ ಒಂದು ರೌಂಡಲ್ಲಿ 3 ಪ್ರಶ್ನೆಯಲ್ಲಿ ಒಂದಕ್ಕೆ ಸರಿಯಾಗಿ ಉತ್ತರ ಕೊಟ್ಟು 20 ಅಂಕಗಳನ್ನು ನೀವು ಕಳಿಸ್ಕೊಂಡಿದ್ದೀರ. ಕಂಗ್ರಾಟ್ಸ್. ಸೊ ಎರಡನೇ ಕುಟುಂಬ ನಿಮ್ಗೆ ಯಾರು ಬರ್ತಾರೆ ನೋಡೋಣ. ಕರಾಟೆ ಕಿಂಗ್ ಶಂಕರ್ ನಾಗ್. ಮಲ್ಲಿಕಾರ್ಜುನ್ ಕುಟುಂಬಕ್ಕೆ ಶಂಕರ್ ನಾಗ್ ಅವರ ಕುರಿತಾದ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಅನಂತ್ ನಾಗ್ ಅವರಿಗೆ ಶಂಕರ್ ನಾಗ್ ಕಿರಿಯ ಅಥವಾ ಹಿರಿಯ ಸಹೋದರ? ಮೊದಲನೇ ಆಪ್ಷನ್ ಕಿರಿಯ ಸಹೋದರ, ಎರಡನೇ ಆಪ್ಷನ್ ಹಿರಿಯ ಸಹೋದರ. ಕಿರಿಯ ಸಹೋದರ. ಆಪ್ಷನ್ ಎ ಕಿರಿಯ ಸಹೋದರ. ಆಪ್ಷನ್ ಎ ಕಿರಿಯ ಸಹೋದರ ಅಂತೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿಯಾಗಿದೆ. ಸಣ್ಣ ವಯಸ್ಸಿನಲ್ಲೂ ಶಂಕರ್ ನಾಗ್ ಅದ್ಭುತ ಕೆಲಸಗಳನ್ನ ಮಾಡಿ ಹೋಗಿದ್ದಾರೆ. ಇವತ್ತಿಗೂ ಅವರು ಎಲ್ಲರ ಮನಸ್ಸಲ್ಲೂ ಇದ್ದಾರೆ. ಶಂಕರ್ ನಾಗ್ ಅವರ ಕುರಿತಾದ ಎರಡನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಶಂಕರ್ ನಾಗ್ ನಿಧನರಾದದ್ದು ಯಾವಾಗ? ಆಪ್ಷನ್ ಎ 30 ಸೆಪ್ಟೆಂಬರ್ 1990, ಆಪ್ಷನ್ ಬಿ 30 ನವೆಂಬರ್ 1990. 30 ಸೆಪ್ಟೆಂಬರ್ 1990. ಆಪ್ಷನ್ ಎ 30 ಸೆಪ್ಟೆಂಬರ್ 1990 ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ? ಸರಿ.
ದಾವಣಗೆರೆ ಸಮೀಪದ ಹಳ್ಳಿಯೊಂದರ ಬಳಿ ರಸ್ತೆ ಅಪಘಾತದಲ್ಲಿ ಶಂಕರ್ ನಾಗ್ ನಿಧನ ಹೊಂದಿದರು. ಮಲ್ಲಿಕಾರ್ಜುನ್ ಕುಟುಂಬಕ್ಕೆ ಕರಾಟೆ ಕಿಂಗ್ ಶಂಕರ್ ನಾಗ್ ಅವರ ಕುರಿತಾದ 3ನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಶಂಕರ್ ನಾಗ್ ಸ್ಥಾಪಿಸಿದ ಸ್ಟುಡಿಯೋ ಯಾವುದು? ಆಪ್ಷನ್ ಎ ಸಂಕೇತ್ ಸ್ಟುಡಿಯೋ, ಆಪ್ಷನ್ ಬಿ ರಂಗಶಂಕರ ಸ್ಟುಡಿಯೋ. ಆಪ್ಷನ್ ಬಿ ರಂಗಶಂಕರ ಸ್ಟುಡಿಯೋ. ಆಪ್ಷನ್ ಬಿ ರಂಗಶಂಕರ ಸ್ಟುಡಿಯೋ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ? ನೋಡೋಣ. ತಪ್ಪು. ಆಪ್ಷನ್ ಎ ಸಂಕೇತ್ ಸ್ಟುಡಿಯೋ ಸರಿಯಾದ ಉತ್ತರ. ರಂಗಶಂಕರ ಶಂಕರ್ನಾಗ್ ಕಟ್ಟಿಸಿದ ರಂಗಮಂದಿರ. ಸರಿನಾ? 3ರಲ್ಲಿ 2ಕ್ಕೆ ಸರಿಯಾಗಿ ಉತ್ತರ ಕೊಟ್ಟು 40 ಅಂಕಗಳನ್ನ ಈ ಒಂದು ರೌಂಡ್ ಇಂದ ನಿಮ್ ಕುಟುಂಬ ಪಡ್ಕೊತಾ ಇದೆ. ಚೆನ್ನಾಗಿ ಆಟ. ರಾಜ್ ಕುಟುಂಬಕ್ಕೆ ಯಾರು ಬರ್ತಾರೆ ನೋಡೋಣ. ಉದಯ್ ಕುಮಾರ್ ಅವರು. ರಾಜ್ ಕುಟುಂಬಕ್ಕೆ ಉದಯ್ ಕುಮಾರ್ ಅವರ ಕುರಿತಾದ 1ನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಉದಯ್ ಕುಮಾರ್ ಎಂದು ಇವರಿಗೆ ಹೆಸರಿಟ್ಟವರು ಯಾರು? ಆಪ್ಷನ್ ಎ ಗುಬ್ಬಿ ವೀರಣ್ಣ, ಆಪ್ಷನ್ ಬಿ ಕಣಗಾಲ್ ಪ್ರಭಾಕರ್ ಶಾಸ್ತ್ರಿ, ಕಣಗಾಲ್ ಪ್ರಭಾಕರ್ ಶಾಸ್ತ್ರಿ. ಆಪ್ಷನ್ ಬಿ ಕಣಗಾಲ್ ಪ್ರಭಾಕರ್ ಶಾಸ್ತ್ರಿ ಅಂತೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ? ನೋಡೋಣ. ಸರಿಯಾಗಿ. ಸೂರ್ಯನಾರಾಯಣ ಶಾಸ್ತ್ರಿ ಅಂತಿದ್ದ ಹೆಸರನ್ನು ಭಾಗ್ಯೋದಯ ಸಿನಿಮಾಗಾಗಿ ಉದಯ್ ಕುಮಾರ್ ಅಂತ ಮರುನಾಮಕರಣ ಮಾಡಲಾಯಿತು. ಉದಯ್ ಕುಮಾರ್ ಅವರ ಕುರಿತಾದ 2ನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಉದಯ್ ಕುಮಾರ್ ನಟನೆಯ ಕೊನೆಯ ಸಿನಿಮಾ ಯಾವುದು? ಆಪ್ಷನ್ ಎ ವರ್ಣಚಕ್ರ, ಆಪ್ಷನ್ ಬಿ ಸೇಡಿಗೆ ಸೇಡು. ವರ್ಣಚಕ್ರ. ಆಪ್ಷನ್ ಎ ವರ್ಣಚಕ್ರ ಅಂತೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ? ನೋಡೋಣ. ಸರಿಯಾಗಿ. ಸೇಡಿಗೆ ಸೇಡು ಇವರ 100ನೇ ಸಿನಿಮಾ. ಇದೇ ಖುಷಿಯಲ್ಲಿ 3ನೇ ಪ್ರಶ್ನೆ ನೋಡೋಣ ಸರ್. ಉದಯ್ ಕುಮಾರ್ ಅವರ ಕುರಿತಾದ 3ನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಈ ಕೆಳಗಿನ ಯಾವ ಸಿನಿಮಾವನ್ನು ಉದಯ್ ಕುಮಾರ್ ನಿರ್ಮಾಣ ಮಾಡಿದ್ದಾರೆ? 1ನೇ ಆಪ್ಷನ್ ಸತಿ ಸಾವಿತ್ರಿ, 2ನೇ ಆಪ್ಷನ್ ಇದೇ ಮಹಾಸುದಿನ. ಇದೇ ಮಹಾಸುದಿನ. ಆಪ್ಷನ್ ಬಿ ಇದೇ ಮಹಾಸುದಿನ ಅಂತೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ? ಸರಿಯಾಗಿ. ಸತಿ ಸಾವಿತ್ರಿ ಸಿನಿಮಾದಲ್ಲಿ ಉದಯ್ ಕುಮಾರ್ ನಟಿಸಿದ್ದಾರೆ. 3 ಪ್ರಶ್ನೆಗೆ 3 ಸರಿಯಾದ ಉತ್ತರ ಕೊಟ್ಟು 60 ಅಂಕಗಳನ್ನ ಈ ಒಂದು ರೌಂಡ್ ಇಂದ ನಿಮ್ ಕುಟುಂಬ ಪಡ್ಕೊಂಡಿದೆ. ಇನ್ನು 4ನೇ ಟೀಮ್ ಪಂಚತಾರ. ಎಲ್ಲರ ಫೇವರೇಟ್ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್. ಪಂಚತಾರ ಕುಟುಂಬಕ್ಕೆ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಕುರಿತಾದ 1ನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಪುನೀತ್ ರಾಜ್ಕುಮಾರ್ ಅವರು ಎಷ್ಟು ಸಿನಿಮಾಗಳಲ್ಲಿ ನಾಯಕ ನಟನಾಗಿ ನಟಿಸಿದ್ದಾರೆ? ಆಪ್ಷನ್ ಎ 26, ಆಪ್ಷನ್ ಬಿ 29. 26 ಆಪ್ಷನ್ ಎ. ಆಪ್ಷನ್ ಎ 26 ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ? ನೋಡೋಣ. ತಪ್ಪು. ಆಪ್ಷನ್ ಬಿ 29 ಸರಿಯಾದ ಉತ್ತರ. ಜೇಮ್ಸ್ ನಾಯಕ ನಟರಾಗಿ ನಟಿಸಿದ ಕೊನೆಯ ಸಿನಿಮಾ. ಪುನೀತ್ ರಾಜ್ಕುಮಾರ್ ಅವರ ಕುರಿತಾದ 2ನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಪುನೀತ್ ರಾಜ್ಕುಮಾರ್ ಈ ಕೆಳಗಿನ ಯಾವ ಸಿನಿಮಾಗಾಗಿ ಕಾಸ್ಟ್ಯೂಮ್ ಡಿಸೈನ್ ಮಾಡಿದ್ದಾರೆ? 1ನೇ ಆಪ್ಷನ್ ನಾವಿಬ್ಬರು ನಮಗಿಬ್ಬರು, 2ನೇ ಆಪ್ಷನ್ ಅಣ್ಣ ಅವರ ಮಕ್ಕಳು. ಆಪ್ಷನ್ ಬಿ ಅಣ್ಣವರ ಮಕ್ಕಳು. ಆಪ್ಷನ್ ಬಿ ಅಣ್ಣ ಅವರ ಮಕ್ಕಳು ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ? ನೋಡೋಣ. ತಪ್ಪು. ಆಪ್ಷನ್ ಎ ನಾವಿಬ್ಬರು ನಮಗಿಬ್ಬರು ಸರಿಯಾದ ಉತ್ತರ. ರಾಘವೇಂದ್ರ ರಾಜ್ಕುಮಾರ್ ಅವರಿಗೆ ಕಾಸ್ಟ್ಯೂಮ್ ಡಿಸೈನ್ ಮಾಡಿದ್ದರು ಪುನೀತ್ ರಾಜ್ಕುಮಾರ್. ಪುನೀತ್ ರಾಜ್ಕುಮಾರ್ ಅವರ ಕುರಿತಾದ 3ನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ನೋಡೋಣ. ಮೊದಲ ಬಾರಿಗೆ ಪುನೀತ್ ರಾಜ್ಕುಮಾರ್ ಅವರು ಟಿವಿಗಾಗಿ ನಡೆಸಿಕೊಟ್ಟ ಶೋ ಯಾವುದು? ಆಪ್ಷನ್ ಎ ಫ್ಯಾಮಿಲಿ ಪವರ್, ಆಪ್ಷನ್ ಬಿ ಕನ್ನಡದ ಕೋಟ್ಯಾಧಿಪತಿ,
ಆಪ್ಷನ್ ಎ ಫ್ಯಾಮಿಲಿ ಪವರ್. ಫೈನಲ್ ಉತ್ತರನ? ಆಪ್ಷನ್ ಎ ಫ್ಯಾಮಿಲಿ ಪವರ್ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ ತಪ್ಪಾ ನೋಡೋಣ. ಆಪ್ಷನ್ ಬಿ ಕನ್ನಡದ ಕೋಟ್ಯಾಧಿಪತಿ ಸರಿಯಾದ ಉತ್ತರ. 2012ರಲ್ಲಿ ಈ ಶೋ ಮೂಲಕ ಕಿರುತೆರೆಗೆ ಕಾಲಿಟ್ಟರು ಪುನೀತ್ ರಾಜ್ಕುಮಾರ್ ಅವರು. ಸೊ ಈ ಒಂದು ರೌಂಡಲ್ಲಿ ಯಾವುದು ಸರಿಯಾಗಿ ಉತ್ತರ ಕೊಡಲಿಲ್ಲ, ಹಾಗಾಗಿ ಯಾವುದೇ ಅಂಕಗಳು ಕೂಡ ಸಿಗ್ತಾ ಇಲ್ಲ. ಬಟ್ ಇನ್ನೂ 2 ರೌಂಡ್ ಇದೆ. ಓಕೆ, ಅದಕ್ಕೆ ಆಲ್ ದಿ ಬೆಸ್ಟ್. ಚೆನ್ನಾಗಿ ಆಡಿ. ಸೊ 3ನೇ ಸುತ್ತಿ ಹೋಗೋಣ. ಎಲ್ಲರೂ ರೆಡಿ ಇದ್ದೀರಾ? ಹೆಪ್ 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 ಹೆಪ್. ಎಲ್ಲರೂ ಕೂಡ 3ನೇ ರೌಂಡಿಗೆ ಸಖತ್ ಜೋಶ್ ಆಗಿದ್ದಾರೆ ಆಟ ಆಡೋದಕ್ಕೆ. 3ನೇ ರೌಂಡ್ ಚಿತ್ರ ಜಗತ್ತು. ಅಪ್ಪು ಕುಟುಂಬಕ್ಕೆ ಚಿತ್ರ ಜಗತ್ತಿನ ಮೊದಲನೇ ಚಿತ್ರ ಸ್ಕ್ರೀನ್ ಮೇಲೆ ಬರಲಿ. ಈ ನಟಿ ಯಾರು ಅಂತ ಹೇಳ್ಬೇಕು. ಪೂಜಾ ಗಾಂಧಿ. ಪೂಜಾ ಗಾಂಧಿ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ ಅಥವಾ ತಪ್ಪಾ ನೋಡೋಣ. ಅಪ್ಪು ಕುಟುಂಬಕ್ಕೆ ಚಿತ್ರ ಜಗತ್ತಿನ 2ನೇ ಚಿತ್ರ ಸ್ಕ್ರೀನ್ ಮೇಲೆ ನೋಡೋಣ. ಈ 2 ಚಿತ್ರಗಳನ್ನ ನೋಡಿದ ಹಾಗೆ ಒಂದು ಸಿನಿಮಾದ ಹೆಸರಾಗುತ್ತೆ. ಆ ಸಿನಿಮಾ ಯಾವುದು ಅಂತ ಹೇಳಬೇಕು. ಸಮಯ ಮುಗಿದಿದೆ. ಬೇರೆ ಯಾರಾದ್ರೂ ಉತ್ತರ ಹೇಳ್ತೀರಾ? ಕಾರ್ಮೋಡ. ಹಾಗಿದ್ರೆ ಸರಿಯಾದ ಉತ್ತರ ಏನು ಅಂತೇಳಿ ಸ್ಕ್ರೀನ್ ಮೇಲೆ ಸರಿಯಾದ ಉತ್ತರ ಸ್ಕ್ರೀನ್ ಮೇಲೆ ಬರಲಿ. ಕಾರ್ ಮುಗಿಲು. ಒಂದು ಪ್ರಶ್ನೆ ಇದೆ, ನೋಡೋಣ ಬಿಡಿ ಏನು. ಅಪ್ಪು ಕುಟುಂಬಕ್ಕೆ ಚಿತ್ರ ಜಗತ್ತಿನ 3ನೇ ಚಿತ್ರ ಸ್ಕ್ರೀನ್ ಮೇಲೆ ಬರಲಿ. ರೌಂಡ್ ಅಪ್ ಮಾಡಿ ಕ್ವಶನ್ ಮಾರ್ಕ್ ಹಾಕಿರುವಂತಹ ನಟಿ ಯಾರು ಅಂತ ಹೇಳ್ಬೇಕು. ಪ್ರಿಯಾಂಕಾ ಉಪೇಂದ್ರ. ಪ್ರಿಯಾಂಕಾ ಉಪೇಂದ್ರ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ ಅಥವಾ ತಪ್ಪಾ ನೋಡೋಣ. ಸೊ 3 ಪ್ರಶ್ನೆಯಲ್ಲಿ ಎಷ್ಟಕ್ಕೆ ಸರಿಯಾದ ಉತ್ತರ ಕೊಟ್ರಿ? 2. ಹಾಗಾಗಿ 40 ಅಂಕಗಳು ನಿಮ್ಮ ಕುಟುಂಬಕ್ಕೆ ಒಂದು ರೌಂಡ್ ಇಂದ ಸಿಗ್ತಾ ಇದೆ. ಕಂಗ್ರಾಟ್ಸ್. 2ನೇ ಟೀಮ್ ರೆಡಿ? ರೆಡಿ. ಮಲ್ಲಿಕಾರ್ಜುನ ಕುಟುಂಬಕ್ಕೆ ಚಿತ್ರ ಜಗತ್ತಿನ ಮೊದಲನೇ ಚಿತ್ರ ಸ್ಕ್ರೀನ್ ಮೇಲೆ ಬರಲಿ. ಈ ನಟಿ ಯಾರು ಅಂತ ಹೇಳ್ಬೇಕು. ಹರಿಪ್ರಿಯಾ. ಹರಿಪ್ರಿಯಾ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ ನೋಡೋಣ. ಈಸಿ ಅಲ್ವಾ? ಚಿತ್ರ ಜಗತ್ತಿನ 2ನೇ ಚಿತ್ರ ಸ್ಕ್ರೀನ್ ಮೇಲೆ ಬರಲಿ. ಈ 2 ಚಿತ್ರಗಳನ್ನು ನೋಡ್ತಿದ್ದ ಹಾಗೆ ಒಂದು ಸಿನಿಮಾದ ಹೆಸರಾಗುತ್ತೆ. ಆ ಸಿನಿಮಾ ಯಾವುದು ಅಂತ ಹೇಳ್ಬೇಕು. ಸಮಯ ಮುಗಿದಿದೆ. ರಾಧಾ ರಮಣ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ ಅಥವಾ ತಪ್ಪಾ ನೋಡೋಣ. ನೀಲಮೇಘ ಶ್ಯಾಮ ಸರಿಯಾದ ಉತ್ತರ. ಸ್ವಲ್ಪ ಗೆಸ್ ಮಾಡೋದು ಕಷ್ಟ ಆಯ್ತು. ಕಷ್ಟ ಆಯ್ತು. ಇನ್ನೂ ಒಂದು ಕ್ವಶನ್ ಇದೆ. ಚಿತ್ರ ಜಗತ್ತಿನ 3ನೇ ಚಿತ್ರ ಸ್ಕ್ರೀನ್ ಮೇಲೆ ಬರಲಿ. ರೌಂಡ್ ಅಪ್ ಮಾಡಿ ಕ್ವಶನ್ ಮಾರ್ಕ್ ಹಾಕಿರುವಂತಹ ನಟ ಯಾರು ಅಂತ ಹೇಳ್ಬೋದು. ಅಂಬರೀಷ್. ಫೈನಲ್ ಉತ್ತರನ? ರೆಬಲ್ ಸ್ಟಾರ್ ಅಂಬರೀಷ್. ರೆಬಲ್ ಸ್ಟಾರ್ ಅಂಬರೀಷ್ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ ನೋಡೋಣ. ಮೂರು ಪ್ರಶ್ನೆಯಲ್ಲಿ 2ಕ್ಕೆ ಸರಿಯಾದ ಉತ್ತರ ಕೊಟ್ಟು 40 ಅಂಕಗಳನ್ನ ಈ ಒಂದು ರೌಂಡ್ ಇಂದ ಗಳಿಸ್ಕೊಂಡಿದ್ದಾರೆ. ಕಂಗ್ರಾಟ್ಸ್. ರಾಜ್ ಕುಟುಂಬ ಎವರ್ಗ್ರೀನ್. ರಾಜ್ ಹೆಸರಿಟ್ಕೊಂಡಿದ್ದೀರಾ. ಸೊ ಈಗ ನೋಡೋಣ ನಿಮ್ಗೆ ಯಾವ್ಯಾವ ಪ್ರಶ್ನೆ ಬರುತ್ತೆ. ರಾಜ್ ಕುಟುಂಬಕ್ಕೆ ಚಿತ್ರ ಜಗತ್ತಿನ ಮೊದಲನೇ ಚಿತ್ರ ಸ್ಕ್ರೀನ್ ಮೇಲೆ ಬರುತ್ತೆ. ಈ ನಟಿ ಯಾರು ಅಂತ ಹೇಳ್ಬೇಕು.
ದೀಪ ಸನ್ನಿಧಿ. ದೀಪಾ ಸನ್ನಿಧಿ ಅಂತೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ ತಪ್ಪಾ ನೋಡೋಣ. ನೀತು ಸರಿಯಾದ ಉತ್ತರ. ರಾಜ್ ಕುಟುಂಬಕ್ಕೆ ಚಿತ್ರ ಜಗತ್ತಿನ 2ನೇ ಚಿತ್ರ ಸ್ಕ್ರೀನ್ ಮೇಲೆ ಬರಲಿ. ಈ 2 ಚಿತ್ರಗಳನ್ನ ನೋಡ್ತಿದ್ದ ಹಾಗೆ ಒಂದು ಸಿನಿಮಾದ ಹೆಸರಾಗುತ್ತೆ. ಆ ಸಿನಿಮಾ ಯಾವುದು ಅಂತ ಹೇಳಬೇಕು. ಹೇಳ್ತೀರಾ? ಸಮಯ ಮುಗಿತಾ ಇದೆ. ಸುಳಿವಿಲ್ಲ ಇದಕ್ಕೆ. ಸಮಯ ಮುಗ್ದಿದೆ. ನಾಗಾಭರಣ. ನಾಗಾಭರಣ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ ತಪ್ಪಾ ನೋಡೋಣ. ಸರಿಯಾದ ಗೊತ್ತಿತ್ತು, ಸ್ವಲ್ಪ ಬೇಗ ಹೇಳಿದ್ರು ಆಗ್ತಾ ಇತ್ತು. ಚಿತ್ರ ಜಗತ್ತಿನ 3ನೇ ಚಿತ್ರ ಸ್ಕ್ರೀನ್ ಮೇಲೆ ಬರಲಿ. ರೌಂಡ್ ಅಪ್ ಮಾಡಿ ಕ್ವಶನ್ ಮಾರ್ಕ್ ಹಾಕಿರುವಂತಹ ನಟ ಯಾರು ಅಂತ ಹೇಳ್ಬೇಕು. ಶಿವರಾಜ್ ಕುಮಾರ್. ಶಿವರಾಜ್ ಕುಮಾರ್ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ ತಪ್ಪಾ ನೋಡೋಣ. ರಮೇಶ್ ಸರಿಯಾದ ಉತ್ತರ. ಸೊ 3 ಪ್ರಶ್ನೆಯಲ್ಲಿ 1ಕ್ಕೆ ಸರಿಯಾದ ಉತ್ತರ ಕೊಟ್ಟು 20 ಅಂಕಗಳನ್ನು ಒಂದು ರೌಂಡ್ ಇಂದ ಗಳಿಸ್ಕೊಂಡಿದ್ದಾರೆ. ಚೆನ್ನಾಗಿ ಆಟ ಆಡಿದ್ರು. ಇನ್ನು ಮುಂದಿನ ಕುಟುಂಬ ಪಂಚತಾರಾ ಕುಟುಂಬ. ಇವರಿಗೆ ಚಿತ್ರ ಜಗತ್ತಿನ 1ನೇ ಚಿತ್ರ ಸ್ಕ್ರೀನ್ ಮೇಲೆ ಬರಲಿ. ಈ ನಟಿ ಯಾರು ಅಂತ ಹೇಳಬೇಕು. ರಶ್ಮಿಕಾ ಮಂದಣ್ಣ. ರಶ್ಮಿಕಾ ಮಂದಣ್ಣ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ ನೋಡೋಣ. ಚಿತ್ರ ಜಗತ್ತಿನ 2ನೇ ಚಿತ್ರ ಸ್ಕ್ರೀನ್ ಮೇಲೆ ಬರಲಿ. 2 ಚಿತ್ರಗಳನ್ನ ನೋಡ್ತಿದ್ದಾಗ ಒಂದು ಸಿನಿಮಾದ ಹೆಸರಾಗುತ್ತೆ. ಆ ಸಿನಿಮಾ ಯಾವುದು ಅಂತ ಹೇಳಬೇಕು. ಪ್ಯಾರಿಸ್ ಪ್ರಣಯ. ಪ್ಯಾರಿಸ್ ಪ್ರಣಯ ಅಂತ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ ನೋಡೋಣ. ಇನ್ನು ಪಂಚತಾರಾ ಕುಟುಂಬಕ್ಕೆ ಚಿತ್ರ ಜಗತ್ತಿನ 3ನೇ ಚಿತ್ರ ಸ್ಕ್ರೀನ್ ಮೇಲೆ ಬರಲಿ. ರೌಂಡ್ ಅಪ್ ಮಾಡಿ ಕ್ವಶನ್ ಮಾರ್ಕ್ ಹಾಕಿರುವಂತಹ ನಟಿ ಯಾರು ಅಂತ ಹೇಳಬೇಕು. ಮಾಧವಿ. ಮಾಧವಿ ಅಂತೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ ಅಥವಾ ತಪ್ಪಾ ನೋಡೋಣ. ಗಾಯತ್ರಿ ಸರಿಯಾದ ಉತ್ತರ. ಸೊ 3 ಪ್ರಶ್ನೆಯಲ್ಲಿ 2ಕ್ಕೆ ಸರಿಯಾದ ಉತ್ತರ ಕೊಟ್ಟು 40 ಅಂಕಗಳನ್ನ ಈ ಒಂದು ರೌಂಡ್ ಇಂದ ಗಳಿಸ್ಕೊಂಡಿದ್ದಾರೆ. ನೋಡಿ, ಎಲ್ಲರೂ ಸಖತ್ ಸ್ಪೋರ್ಟಿವ್ ಆಗಿ ಆಡ್ತಾ ಇದ್ರ. 3 ಸುತ್ತು ಹೇಗೋಯ್ತು ಅಂತಾನೆ ಗೊತ್ತಾಗುತ್ತೆ. ಈಗ ಕಟ್ಟ ಕಡೆಯದಾಗಿ 4ನೇ ಸುತ್ತು. 4ನೇ ಸುತ್ತು ಎಲ್ಲರೂ ಕೂಡ 4ನೇ ಸುತ್ತಿಗೆ ರೆಡಿ ಇದ್ದಾರೆ. 4ನೇ ಸುತ್ತು ನಟ ಭಯಂಕರ. ಮೊದಲನೇ ತಂಡದಿಂದ ಯಾರು ಬರ್ತಾ ಇದ್ದಾರೆ? ಬನ್ನಿ. ಸಮಯ ಈಗ ಶುರು. ಬಾಡಿ ಮನುಷ್ಯ. 2ನೇದು ಮನುಷ್ಯ. ದೇವತಾ ಮನುಷ್ಯ. ದೇವತಾ ಮನುಷ್ಯ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿಯಾಗಿದೆ. ಸಮಯ ಈಗ ಶುರು. ಫಸ್ಟ್ 7 ಸಪ್ತ ಕನ್ನಡ 7 7
7 ಸುತ್ತಿನ ಕೋಟೆ ಅಂತ ಹೇಳಿ ಉತ್ತರ ಹೇಳ್ತಾರೆ, ಸರಿಯಾಗಿದೆ. ನಿಮ್ಮ ಸಮಯ ಈಗ ಶುರು. 2 words. First word. ಒಂದು ಬಾಣ. ಗುರಿ. ಒಂದೇ ಗುರಿ ಅಂತ ಹೇಳ್ತಾರೆ, ಸರಿಯಾದ ಉತ್ತರ. ನಾನು ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದೆ. ಪ್ರಾಕ್ಟೀಸ್ ಮಾಡ್ಕೊಂಡ್ ಬಂದಿದ್ರಾ ಮನೇಲಿ ಏನಾದ್ರು? ಇಲ್ಲ ಮ್ಯಾಮ್, ಆ್ಯಕ್ಚುಲಿ ಕೋವಿಡ್ ಟೈಮಲ್ಲಿ ಲಾಕ್ಡೌನ್ ಇರ್ತಿತ್ತಲ್ಲ, ಅವಾಗೆಲ್ಲ ಇದೇ ಟೈಮ್ ಪಾಸ್ ನಿಮಗೆ. ಓಕೆ, ಸೊ ತುಂಬ ಚೆನ್ನಾಗಿ ಗೆಸ್ ಮಾಡಿದ್ರೆ ಕೂಡ. ಸೊ 60 ಪಾಯಿಂಟ್ಸ್ ಸಿಗ್ತಾ ಇದೆ ಒಂದು ರೌಂಡಿಂದ. ಓಕೆ, ನೀವು ಸೆಕೆಂಡ್ ಟೀಮಿಂದ ಯಾರು ಬರ್ತಾ ಇದ್ರೆ ಬನ್ನಿ. ನಿಮ್ಮ ಸಮಯ ಈಗ ಶುರು. ಎಷ್ಟು ವರ್ಡ್ ಇದೆ ಹೇಳ್ಬಿಡು. 2. ಓಕೆ. ಮಗು. ಚಿಕ್ಕದು. 2ನೇ ಮಗು. 2ನೇ ಅಕ್ಷರ. ಹಾಂ, 2ನೇದು ಹೇಳು. ಲಾಲಿ ಹಾಡು. ಜೋಗುಳ. ಹಾಂ, 2ನೇ ಮಗು. ಫಸ್ಟ್ನೇದು ಅಲ್ಲ, 2 ಅಕ್ಷರ ಇರೋದಾ? ಲಾಲಿ. ಅವಳಿ. ಅವಳಿ ಜವಳಿ. ಅವಳಿ ಜವಳಿ ಅಂತೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿಯಾಗಿದೆ. ನಿಮ್ಮ ಸಮಯ ಈಗ ಶುರು. ಓಕೆ. ಗಣೇಶ. ಹಾವು. ಹಾವು. ಹಾಂ, ಈಶ್ವರ. ನಾಗರ ಹಾವು. ನಾಗರ ಪಂಚಮಿ. ನಾಗದೇವತೆ. ಹಾಂ, ನಾಗದೇವತೆ ಅಂತೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿಯಾಗಿದೆ. ನಿಮ್ಮ ಸಮಯ ಈಗ ಶುರು. ಎಷ್ಟು ವರ್ಡ್ ಇದೆ? 2. ಕಾಫಿ, ಟೀ. ಕಾಫಿ. ಕಟ್ಟೆ. ಕಾಫಿ ಒಂದು ಕರೆಕ್ಟ್ ಇದೆಯಾ? ಕಾಫಿ ಕರೆಕ್ಟ್ ಇದೆಯಾ? ಹಾಂ, ಕಾಫಿ ಕುಡಿಯೋಣ ಬಾ. ಕಾಫಿ ತೋಟ. ಕಾಫಿ ತೋಟ ಅಂತೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿಯಾಗಿದೆ. ಸೂಪರಾಗಿ ಆಕ್ಟಿಂಗ್ ಮಾಡಿದ್ರಿ. ಸೊ 3 ಪ್ರಶ್ನೆಗೂ 3 ಸರಿಯಾದ ಉತ್ತರ ಕೊಟ್ಟು 60 ಅಂಕಗಳನ್ನ ನಿಮ್ಮ ಕುಟುಂಬ ಪಡ್ಕೊಂಡಿದೆ. ಕಂಗ್ರಾಟ್ಸ್. ಈ ಕಡೆ ಟೀಮಿಂದ ಯಾರು ಬರ್ತಾ ಇಲ್ಲ ಬನ್ನಿ. ನಿಮ್ಮ ಸಮಯ ಈಗ ಶುರು. ಅವ್ರೇನು ಮಾಡ್ತಾರೆ? ಮಾತಾಡಾಯ್ತಾ? ಡ್ಯಾನ್ಸ್ ರಾಜ ಡ್ಯಾನ್ಸ್ ಹೇಳಿದ್ದಾರೆ. ಉತ್ತರ ಸರಿಯಾಗಿದೆ. ಸರ್ ಜಾಗಿಂಗ್ ಥರ ಮಾಡ್ತಾರೆ ಡ್ಯಾನ್ಸ್. ನಾನು ಮಾಡಿದ್ದು ನೋಡ್ಕೊಂಡಿರ್ತಿದ್ದಲ್ವಾ? ನಾನು ಮಾಡಿದ್ದಂದ್ರೆ ಈಗ ಮಾರ್ಕ್ಸ್ ನಾನು ತಗೊಳ್ತಾ ಇದ್ದೆ. ನಿಮ್ಮ ಸಮಯ ಈಗ ಶುರು. ಬೇರೆ ಸಮಾನಾರ್ಥಕ ಪದ ಹೇಳ್ತಾ ಹೋಗಿ. ಅದಕ್ಕೆ ಏನೇನು
ಸಮಯ ಮುಗ್ದಿದೆ. ಮೊದಲನೇ ಸುಳಿವು ಪ್ರಭಾಸ್ ನಟನೆಯ ಸಿನಿಮಾ ಇದು. ಬಾಹುಬಲಿ. ಬಾಹುಬಲಿ ಅಂತೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿಯಾಗಿದೆ. ಸರ್ ಜಾಗಿಂಗ್ ಮಾಡೋದು ಡ್ಯಾನ್ಸ್ ಅಂತ ಕಂಡಿದ್ರು. ನಿಮ್ಮ ಸಮಯ ಈಗ ಶುರು. ಸರ್ ಮಾರ್ಕ್ಸ್ ಕಟ್ ಮಾಡ್ತೀನಿ. ಸರ್ ಬನ್ನಿ ಏನು ಭೀಮಾ ಅಂತೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿಯಾಗಿದೆ. ಸಖತ್ತಾಗಿ ಆಕ್ಟ್ ಮಾಡಿದ್ವಿ ಸರ್. ಆಪೋಸಿಟ್ ಆಗೇ ಬಂತು, ಅಗೇನೆಸ್ಟ್ ಆಗಿರೋದಿಲ್ಲ ಅಲ್ವಾ? ಸೂಪರ್ ಆಕ್ಟಿಂಗ್ ಮಾಡಿದ್ರೆ. ಸೊ ಒಂದು ಕ್ಲೂ ತಗೊಂಡು ಹೇಳಿರೋದ್ರಿಂದ 3 ಪ್ರಶ್ನೆಯಲ್ಲಿ ನಿಮ್ಗೆ 55 ಅಂಕ ಸಿಗ್ತಾ ಇದೆ. ಪಂಚತಾರದಿಂದ ಯಾರು ಬರ್ತಾ ಇದ್ರೆ ಬನ್ನಿ. ನಿಮ್ಮ ಸಮಯ ಈಗ ಶುರು. ಎರಡು ವರ್ಡ್. ಎರಡನೇದು ಆರತಿ, ದೀಪ, ನಂದಾದೀಪ. ಮೊದಲನೇದು ಮನೆ, ಅಂಗಳ. ಏನು ದೀಪ ಮೊದಲನೇದು, ಹಕ್ಕಿ, ಗಾಳಿ ದೀಪ, ವೇವ್ಸ್, ಅಲೆ ದೀಪ, ಅಲೆಗೆ ನಂತರ ಕಡಲು ದೀಪ, ಕಡಲ ದೀಪ, ದೀಪದ ಕಡಲು, ಸಾಗರ ದೀಪ ಅಂತೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿಯಾಗಿದೆ. ಏನ್ ಆಕ್ಷನ್ ಮಾಡಿದ್ರು ಅದು ದೀಪ, ಅದ್ರ ದೀಪ. ನಿಮ್ಮ ಸಮಯ ಈಗ ಶುರು. ಎಷ್ಟು? ಎರಡು ವರ್ಡು. ಮೊದಲನೇದು ನಾಗ, ಎರಡನೇದು ನಾಗರ ಹಾವು, ಆಟ, ಅಲೆ, ಆಟ, ನಾಗಲೋಟ, ನಾಗ ಒದಿಯೋದು, ನೀರು, ನಾಗರ ಎಡೆ, ನೀರಲ್ಲಿ ಓಡಾಡುತ್ತೆ ಅಂತನಾ? ನಾಗಸೆರೆ, ಹಾಂ ಅದು ಸರಿ. ಎರಡನೇ ನೀರು, ಕೆರೆ, ನದಿ, ಸಮುದ್ರ, ಕಡಲು, ಸಮುದ್ರ ಸಿಮಿಲರ ಅದಕ್ಕೆ. ನಾಗರ ಹೊಳೆ. ಓ, ನಾಗರ ಹೊಳೆ ಅಂತೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿಯಾಗಿದೆ. ಕೆರೆ, ಕಡಲು, ದ್ವೀಪ ಎಲ್ಲ. ನಿಮ್ಮ ಸಮಯ ಈಗ. ಎರಡು ವರ್ಡು. ಮೊದಲನೇದು, ಎರಡನೇದು ನರ, ರಕ್ತ, ಗಾಯ, ಓ ಗಾಯ, ಆರದ ಗಾಯ, ಆರದ ಗಾಯ ಅಂತೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿಯಾಗಿದೆ. ಮೂರು ಸಖತ್ತಾಗಿ ಆಕ್ಟಿಂಗ್ ಮಾಡಿದ್ರಿ. ಅವ್ರು ಇರೋಬರ ಡಿಕ್ಷನರಿ. ಸೊ 60 ಅಂಕಗಳನ್ನ ಈ ಒಂದು ರೌಂಡ್ ಇಂದ ನಿಮ್ ಕುಟುಂಬ ಪಡ್ಕೊಳ್ತಾ ಇದೆ. 4 ಸುತ್ತುಗಳು ಕೂಡ ಮುಗೀತು. ಹೇಗೆ ಮುಗೀತು ಅಂತ ಗೊತ್ತಾಗಿಲ್ಲ. ಅಷ್ಟು ಚೆನ್ನಾಗಿತ್ತು, ಅಷ್ಟು ಎನರ್ಜೆಟಿಕ್ ಆಗಿ ಸ್ಪೋರ್ಟಿವ್ ಆಗಿ ಆಟ ಆಡಿದ್ರಿ ಎಲ್ರಿಗೂ ಕೂಡ. ಸೊ ಮತ್ತೊಮ್ಮೆ ಎಲ್ಲರಿಗೂ ಕಂಗ್ರೆಸ್. ಈಗ ಯಾವ್ಯಾವ ತಂಡಕ್ಕೆ ಎಷ್ಟೆಷ್ಟು ಅಂಕ ಬಂದಿದೆ ಅಂತ ಹೇಳಿ ನೋಡೋಣ. ಓಕೆ, ಮೊದಲನೇದಾಗಿ ಅಪ್ಪು ಕುಟುಂಬಕ್ಕೆ ಬಂದಿರುವ ಅಂಕ ಎಷ್ಟು ನೋಡೋಣ. 180. ಹಾಗೇನು ಎರಡನೇ ಕುಟುಂಬ ಮಲ್ಲಿಕಾರ್ಜುನ ಕುಟುಂಬ, ಇವರಿಗೆ ಬಂದಿರುವಂತಹ ಅಂಕ ನೋಡೋಣ. 200.
ಇನ್ನು ರಾಜ್ ಕುಟುಂಬಕ್ಕೆ ಎಷ್ಟು ಅಂಕಗಳು ಬಂದಿದೆ ಅಂತ ಹೇಳಿ ನೋಡೋಣ. 170. ಹಾಗೆ ಪಂಚತಾರಾ ಕುಟುಂಬ ಇವರಿಗೆ ಬಂದಿರುವಂತಹ ಅಂಕಗಳು ನೋಡೋಣ. 180 ಅಂಕ. 200 ಅಂಕ ಪಡೆಯೋದ್ರ ಮೂಲಕ ಮಲ್ಲಿಕಾರ್ಜುನ್ ಕುಟುಂಬ ಮೊದಲನೇ ಸ್ಥಾನವನ್ನ ಸಿನಿ ಕ್ವಿಜ್ ಕಾರ್ಯಕ್ರಮದಲ್ಲಿ ಪಡೆದಿದೆ. 180 ಅಂಕವನ್ನ 2 ಕುಟುಂಬಗಳು ಪಡ್ಕೊಂಡಿದೆ. ಮೊದಲನೇದಾಗಿ ಅಪ್ಪು ಕುಟುಂಬ. ಕಂಗ್ರಾಟ್ಸ್. ಹಾಗೆ ಇನ್ನೊಂದು ಕುಟುಂಬ ಪಂಚತಾರಾ ಕುಟುಂಬ, ನಿಮಗೂ ಕೂಡ ಕಂಗ್ರಾಟ್ಸ್, 2ನೇ ಸ್ಥಾನ. ಇನ್ನು ನಮ್ಮ ರಾಜ್ ಕುಟುಂಬ 3ನೇ ಸ್ಥಾನವನ್ನು ಪಡ್ಕೊಂಡಿದ್ದೀರಾ. ನೀವು ಕೂಡ ಚೆನ್ನಾಗಿ ಆಟ ಆಡಿದ್ದೀರಾ, ಕಂಗ್ರಾಟ್ಸ್. ಸೊ ನನಗಂತೂ ನೀವೆಲ್ಲರೂ ಕಾರ್ಯಕ್ರಮಕ್ಕೆ ಬಂದಿದ್ದು ಬಹಳ ಖುಷಿ ಆಯಿತು. ಆಟ ಆಡಿದ್ದು ಟೈಮ್ ಹೋಗಿದ್ದು ಗೊತ್ತೇ ಆಗಲಿಲ್ಲ. ನಿಮ್ಮೆಲ್ಲರಿಗೂ ಹೇಗನ್ನಿಸ್ತು? ತುಂಬ ಚೆನ್ನಾಗಿದೆ. ಓಕೆ, ನಿಮ್ಮೆಲ್ಲರಿಗೂ ಕೂಡ ನಿಮ್ಮ ಜೀವನದಲ್ಲಿ ಅನ್ಕೊಂಡಿದ್ದು ಒಳ್ಳೇದಾಗಲಿ ಅಂತ ಆಶಿಸ್ತಾ ಸಿನಿ ಕ್ವಿಜ್ ಕಾರ್ಯಕ್ರಮದ ಕಡೆಯಿಂದ ಆಲ್ ದ ಬೆಸ್ಟ್ ನಿಮ್ಮೆಲ್ಲರಿಗೂ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಸಿನಿ ಕ್ವಿಜ್ ಕಾರ್ಯಕ್ರಮ ಎಷ್ಟು ಮನರಂಜನೀಯವಾಗಿತ್ತು ಅಂತ ಹೇಳಿ. ನೀವು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂದರೆ ನೀವು ಮಾಡಬೇಕಾಗಿರೋದು ಇಷ್ಟೇ. ಸ್ಕ್ರೀನ್ ಮೇಲೆ ಹೋಗ್ತಾ ಇರುವಂತಹ ಇಮೇಲ್ ಐಡಿಗೆ ನಿಮ್ಮ ವಿವರವನ್ನು ಕಳಿಸಿ ಅಂತ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಟಾಟಾ, ಬಾಯ್ ಬಾಯ್, ಸಿ ಯು, ಶುಭರಾತ್ರಿ, ನಮಸ್ಕಾರ.